ಇನ್ನು ನಾಗೇಂದ್ರ ಕಳಂಕಿತ ಸಚಿವ ಅಂಥವರು ಸಂಪುಟದಲ್ಲಿರಬಾರದು. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಬಡವರು ದುಡ್ಡು ತಿಂದವರು ಈಗ ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ದೆಹಲಿಗೆ ಹೋಗಿ ಬಂದಿದ್ದಾರೆ. ಒಬ್ಬ ಕಳಂಕಿತ ಸಚಿವ ಅಂಥವರು ಸಂಪುಟದಲ್ಲಿರಬಾರದು. ನಾಗೇಂದ್ರ ಬೆದರಿಕೆ ಹಾಕಿ ಸಚಿವ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಬಡವರು ದುಡ್ಡನ್ನ ತಿಂದವರು ಸದನದ ಒಳಗೆ ಹೊರಗೆ ನಾಗೇಂದ್ರ ವಿರುದ್ಧ ಜಂಟಿಯಾಗಿ ಹೋರಾಟ ಮಾಡ್ತೀವಿ, ಭ್ರಷ್ಟ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಅಂತ ಅಶೋಕ್ ಹೇಳಿದ್ದಾರೆ. ಅದರಿಂದ ಈಗಾಗಲೇ ಪಾರ್ಟಿ ಮನೆ ನಾವು ಸಭೆ ಸೇರಿದ ಸಂದರ್ಭದಲ್ಲಿ ಪಾರ್ಟಿಯಲ್ಲಿ ಒಮ್ಮತವಾಗಿ ಈ ತರ ಕಳಂಕಿತ ಸಿಬಿಐ ಕೇಸು ಮತ್ತು ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ಡೆಲ್ಲಿ ಬೇರೆ ಬೇರೆ ಕಡೆ ಓಡಾಡಿರುವಂತ ದಾಖಲೆಗಳು ಕೂಡ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಸೊ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಮತ್ತೆ 187 ಕೋಟಿ ಜನರ ಬಡವರ ದುಡ್ಡನ್ನ, ಎಸ್ಟಿಗಳ ದುಡ್ಡನ್ನ, ದಲಿತರ ದುಡ್ಡನ್ನ ತಿಂದಿರುವಂತವ್ರು, ದಲಿತರ ಅಮೌಂಟ್ ತಿಂದಿರುವಂತವ್ರು ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಅಲ್ಲಿ ಇರೋಕೆ ಯೋಗ್ಯತೆ ಇರಲ್ಲ. ಆದ್ರಿಂದ ಮೋಸ್ಟ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಬೆದರಿಕೆ ಹಾಕಿದ್ದಾರೆ ಅಂತ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಪೂರ್ತಿ ಹಣ ಕಾಂಗ್ರೆಸ್ಸಿನ ಚುನಾವಣೆಗೆ ಹೋಗಿದೆ. ಈಗಾಗಲೇ ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಹಣ ಎಲ್ಲಿ ಬಂದಿತ್ತು, ಯಾರ್ಯಾರು ತಗೊಂಡಿದ್ದಾರೆ, ಚುನಾವಣೆಗೆ ಎಲ್ಲೆಲ್ಲಿ ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ಸಿಕ್ಕಿದೆ ಅವ್ರಿಗೆ. ಆದ್ರಿಂದ ಈಗ ಅಂಗೈ ಹುಣ್ಣಿಗೆ ಸಾಕ್ಷಿ ಬೇಕಾ? ಜಗತ್ತೇ ಗೊತ್ತಿದೆ ರಾಜೀನಾಮೆ ಯಾಕೆ ಕೊಟ್ರು. ಈಗ ಈಶ್ವರಪ್ಪ ರಾಜೀನಾಮೆ ಕೊಟ್ರು, ನಾವೇನೋ ತಗೊಂಡ್ರೆ ಅವ್ರನ್ನ. ಹಾಗೆ ಈಗ ಕಳಂಕಿತರನ್ನ ನೀವು ಕ್ಯಾಬಿನೆಟ್ಗೆ ತಗೊಂಡ್ರೆ ಎಲ್ಲರೂ ಕಳಂಕಿತ, ಇಡೀ ಕ್ಯಾಬಿನೆಟ್ ಕಳಂಕಿತ ಆಗ್ತದೆ. ಪೇಮೆಂಟ್ ಎಲ್ಲ ಪೇಮೆಂಟ್ ಕೊಟ್ಟು ಬಂದಿರುವಂತದ್ದು ಅಂತ ಜಗತ್ ಜಾಹೀರಾತ. ಅದರಿಂದ ಈ ನಾಗೇಂದ್ರ ವಿಚಾರ ಈಗಾಗಲೇ ಪಾರ್ಟಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿದೆ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಅದ್ರ ಬಗ್ಗೆ ಹೇಳಿಕೆಯನ್ನ ಮಾಡಿದ್ದಾರೆ ಮತ್ತು ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಹೋರಾಟ ಕೂಡ ನಡೀತಾ ಇದೆ, ದೊಡ್ಡ ಹೋರಾಟ ನಡೀತಾ ಇದೆ ಇಡೀ ರಾಜ್ಯ.